ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿಂದ ಸ್ಪರ್ಧೆ ಮಾಡ್ತಾರಾ? ಈ ವಿಚಾರ ಈಗ ರಾಷ್ಟ್ರ ರಾಜಕಾರಣದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣ ಆಗಿದೆ. ಯಾಕಂದರೆ ಮೋದಿ ದಕ್ಷಿಣದಿಂದ ಸ್ಪರ್ಧೆ ಮಾಡ್ತಾರೆ, ತಮಿಳುನಾಡಿನಿಂದಲೇ ಸ್ಪರ್ಧೆ ಮಾಡ್ತಾರೆ ಅಂತ ಆಗಾಗ ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ. ಆದರೆ ಅದಕ್ಕೆ ಯಾರೂ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ. ತಮಿಳುನಾಡಲ್ಲಿ ಬಿಜೆಪಿಗೆ ನಿಲ್ಲೋಕ್ಕೂ ಶಕ್ತಿ ಇಲ್ಲ ನಿಂತ್ಕೊಂಡು, ಅಂಥದ್ರಲ್ಲಿ ಮೋದಿಯವರು ಬಂದು ಇಲ್ಲಿ ಯಾಕೆ ಕಂಟೆಸ್ಟ್ ಮಾಡ್ತಾರೆ, ಅವರಿಗೆ ಉತ್ತರ ಭಾರತದ ಸೀಟುಗಳೇ ಸಾಕಲ್ವಾ ಅನ್ನೋ ಅಭಿಪ್ರಾಯ ಕೂಡ ಇತ್ತು. ಜೊತೆಗೆ ಬಿಜೆಪಿ ಆಗಲಿ ಅಥವಾ ಆ ಪಕ್ಷದ ಇತರ ನಾಯಕರಾಗಲಿ ಬಗ್ಗೆ ಕಾಮೆಂಟ್ ಮಾಡ್ತಾ ಇರಲಿಲ್ಲ. ಆದರೆ ಈಗ ಖುದ್ದು ಬಿಜೆಪಿ ಲೀಡರ್ಗಳ ಬಾಯಲ್ಲೂ ಕೂಡ ಮೋದಿ ಅವರ ತಮಿಳುನಾಡು ಸ್ಪರ್ಧೆ ಕುರಿತು ಹೇಳಿಕೆ ಹೊರಬೀಳ್ತಾ ಇದೆ. ಹಾಗಿದ್ರೆ ನರೇಂದ್ರ ಮೋದಿ ತಮಿಳುನಾಡಿನಿಂದ ಲೋಕಸಭಾ ಚುನಾವಣೆನ ಕಂಟೆಸ್ಟ್ ಮಾಡ್ತಾರೆ 2024ರಲ್ಲಿ? ಮಾಡಿದ್ರೆ ಎಲ್ಲಿ ಮಾಡ್ತಾರೆ? ಈ ಒಂದೇ ಒಂದು ಸ್ಪರ್ಧೆ ದೇಶದ ರಾಜಕಾರಣದ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ? ಅಷ್ಟಕ್ಕೂ ತಮಿಳುನಾಡನ್ನ ಈ ಬಾರಿ ಬಿಜೆಪಿ ಟಾರ್ಗೆಟ್ ಮಾಡಿರುವುದು ಯಾಕೆ? ಅದಕ್ಕೆ ಬಿಜೆಪಿ ಮಾಡ್ತಿರೋ ಸ್ಟ್ರಾಟಜಿ ಹೇಗಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಲೋಕಸಭಾ ಚುನಾವಣೆ ಇನ್ನೂ ಸರಿಸುಮಾರು 10ರಿಂದ 11 ತಿಂಗಳು ಬಾಕಿ ಇದೆ. ಒಂದು ಕಡೆ ಪ್ರತಿಪಕ್ಷಗಳು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಬಿಜೆಪಿ ವಿರುದ್ಧ ರಣರಂಗಕ್ಕೆ ಧುಮುಕ್ತಾ ಇದ್ರೆ, ಇನ್ನೊಂದು ಕಡೆ ಬಿಜೆಪಿ ಕೂಡ ತಂತ್ರಕ್ಕೆ ಪ್ರತಿತಂತ್ರವನ್ನ ಹೆಣಿತಾ ಇದೆ. ಅದರ ಭಾಗವಾಗಿ ಈಗಾಗಲೇ ಮಿಷನ್ 400 ಆರಂಭಿಸೋಕು ಬಿಜೆಪಿ ಪ್ಲಾನ್ ಹಾಕೊಂಡಿದೆ. ಈ ಬಾರಿ ಉತ್ತರ ಭಾರತದ ಜೊತೆಗೆ ದಕ್ಷಿಣ ಭಾರತದ ಮೇಲೂ ಕೂಡ ಕಣ್ಣಿಟ್ಟಿರೋ ಬಿಜೆಪಿ ಮಿಷನ್ ಸೌತ್ ಹೆಸರಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಕಮಲದ ಹೂವನ್ನು ಅರಳಿಸೋಕೆ ಪ್ಲಾನ್ ಮಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಚುನಾವಣೆ ನಂತರನೇ ಗೊತ್ತಾಗುತ್ತೆ. ಆದರೆ ಬಿಜೆಪಿಯ ಪ್ರಯತ್ನ ಅಂತೂ ಆರಂಭ ಆಗಿದೆ, ನಡೀತಾ ಇದೆ. ಈಗ ಎಕ್ಸಾಂಪಲ್ಗೆ ತೆಲಂಗಾಣದಲ್ಲಿ ಬಿಜೆಪಿ ವಾರಕ್ಕೊಂದು ರ್ಯಾಲಿಗಳನ್ನು ನಡೆಸ್ತಾನೆ ಇದೆ, ಆಕ್ಟಿವ್ ಆಗಿ ನಡೆಸ್ತಾ ಇದೆ. ಹೊಸದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಕೂಡ ಅಲ್ಲಿ ನೇಮಕ ಮಾಡಿದೆ. ಆ ಕಡೆ ಆಂಧ್ರದಲ್ಲಂತೂ ಕೇಳೋದೇ ಬೇಡ, ಅಲ್ಲಿನ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಡ್ರಾಮ್ಯಾಟಿಕ್ ಟ್ವಿಸ್ಟ್ ಎಲ್ಲ ಬರ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಬಿಜೆಪಿಯ ಆಪದ್ ಬಾಂಧವ ಅಂತ ಗುರುತಿಸಿಕೊಂಡಿರುವ ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿಯ ಸಿಎಂ ಜಗನ್ ವಿರುದ್ಧವೇ ಬಿಜೆಪಿ ಚುನಾವಣಾ ಕದನದಲ್ಲಿ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಬಿಜೆಪಿಯ ಹಳೆಯ ಮಿತ್ರ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಪಕ್ಷ ಹಾಗೆ ನಟ ಪವನ್ ಕಲ್ಯಾಣ್ರ ಜನಸೇನಾ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಏನೋ ಕರ್ನಾಟಕದ ಪರಿಸ್ಥಿತಿ ನಿಮಗೆ ಚೆನ್ನಾಗಿ ಗೊತ್ತು. ಬಿಜೆಪಿ ಈಸಿಯಾಗಿ ಗೆಲ್ಲೋ ರಾಜ್ಯಗಳಲ್ಲಿ ಲೋಕಸಭೆ ವಿಚಾರಕ್ಕೆ ಬಂದಾಗ ಕರ್ನಾಟಕ ಕೂಡ ಒಂದು. ಇಲ್ಲಿನ ಜನ ದಶಕಗಳಿಂದಲೂ ಬಿಜೆಪಿ ವೋಟ್ ಹಾಕೊಂಡ್ಬಂದಿದ್ದಾರೆ, ರಾಜ್ಯದಲ್ಲಿ ಯಾವುದೇ ಗೌರ್ಮೆಂಟ್ ಇದ್ರೂ ಕೂಡ. ಏನೋ ಕೇರಳದಲ್ಲೂ ಬಿಜೆಪಿ ಅನೇಕ ಸ್ಟ್ರಾಟಜಿಗಳನ್ನು ಹೆಣಿತಾ ಇದೆ. ಕ್ರೈಸ್ತ ಮತಗಳ ಪ್ರಾಬಲ್ಯ ಇರೋ ಕ್ಷೇತ್ರಗಳಲ್ಲಿ ಬಿಜೆಪಿ ನಾಯಕರು ಪಾದ್ರಿಗಳೊಂದಿಗೆ ಮೀಟಿಂಗ್ ಮಾಡೋವರೆಗೂ ಕೂಡ ಇದು ಮುಂದುವರೆದಿದೆ. ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡೋ ಬಗ್ಗೆ ಕೂಡ ಕೇರಳದಲ್ಲಿ ಚರ್ಚೆ ನಡೀತಾ ಇದೆ. ಉಳಿದಿರೋದು ಯಾವುದು ಸೌತಲ್ಲಿ? ತಮಿಳುನಾಡು ಸಂಖ್ಯೆ ವಿಚಾರದಲ್ಲಿ ದೊಡ್ಡ ರಾಜ್ಯ. ಅದೊಂದು ರಾಜ್ಯದಲ್ಲಿ ಬಿಜೆಪಿ ತನ್ನ ಅಸ್ತಿತ್ವ ಕಂಡುಕೊಳ್ಳೋಕೆ ಹರಸಾಹಸ ಪಡ್ತಾ ಇದೆ. ಏನೇನು ಮಾಡ್ತಾ ಇದೆ ಬಿಜೆಪಿ ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತೀವಿ ನೋಡಿ. ತಮಿಳುನಾಡಲ್ಲಿ ಬಿಜೆಪಿ ಕಠಿಣ ತಪಸ್ಸು, ಸೆಂಗೋಲ್ನಿಂದ ತಮಿಳು PM ತನಕ. ಹೇಗಿದೆ ಗೊತ್ತಾ ಕಮಲ ಪಡೆಯ ಎಲೆಕ್ಷನ್ ಸ್ಟ್ರಾಟಜಿ? ಸ್ನೇಹಿತರೆ, 38 ಲೋಕಸಭಾ ಸೀಟುಗಳನ್ನು ಹೊಂದಿರೋ ತಮಿಳುನಾಡು ದೇಶದಲ್ಲಿ ಅತಿ ಹೆಚ್ಚು ಲೋಕಸಭಾ ಸೀಟುಗಳನ್ನು ಹೊಂದಿರೋ 5ನೇ ದೊಡ್ಡ ರಾಜ್ಯ. ಆದರೆ ಅಂಥ ರಾಜ್ಯದಲ್ಲೇ ಬಿಜೆಪಿ ಕಳೆದ ಬಾರಿ ಒಂದೇ ಒಂದು ಸೀಟನ್ನು ಕೂಡ ಗೆದ್ದಿರಲಿಲ್ಲ. ಬಿಜೆಪಿಯ ಮೈತ್ರಿ ಪಕ್ಷ ಅಣ್ಣಾ DMK ಅಭ್ಯರ್ಥಿ ರವೀಂದ್ರನಾಥ್ ಕುಮಾರ್ ಥೇನಿ ಅನ್ನೋ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದನ್ನು ಬಿಟ್ಟರೆ ಬಿಜೆಪಿ ಸಾಧನೆ ಅಲ್ಲಿ ಶೂನ್ಯ ಆಗಿತ್ತು. ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷ DMK ಪಾರಮ್ಯ ಮೆರೆದಿದ್ವು. ಆದರೆ ತಮಿಳುನಾಡಿನಲ್ಲಿ ವಿಧಾನಸಭಾ ಎಲೆಕ್ಷನ್ ಬಂದಾಗ 2021ರಲ್ಲಿ ಬಿಜೆಪಿ ತನ್ನ ಸ್ವಂತ ಬಲದಲ್ಲಿ 4 ಸೀಟುಗಳನ್ನು ಗೆದ್ದು ತಮಿಳುನಾಡು ಅಸೆಂಬ್ಲಿಯಲ್ಲಿ ಜಾಗ ಮಾಡಿಕೊಂಡಿದೆ. ಇದು ಅವರ ಉತ್ಸಾಹವನ್ನು ಜಾಸ್ತಿ ಮಾಡಿದೆ. ಲೋಕಸಭೆಯಲ್ಲೂ ಕೂಡ ಇದೇ ಹುಮ್ಮಸ್ಸಲ್ಲಿ ಬಿಜೆಪಿ ಓಡೋಕೆ ಪ್ರಯತ್ನ ಪಡ್ತಾ ಇದೆ. ಒಂದಲ್ಲ ಎರಡಲ್ಲ, ಈ ಬಾರಿ ತಮಿಳುನಾಡಿನಿಂದ 25 ಲೋಕಸಭಾ ಸೀಟ್ ಗೆಲ್ತೀವಿ ಅಂತೆಲ್ಲ ಕನಸನ್ನು ಕಾಣ್ತಾ ಇದೆ. ಈ ಕ್ಷಣಕ್ಕೆ ಅದು ಬಹಳ ಕಷ್ಟ, ಆದರೆ ಇವರು ಕನಸನ್ನಂತೂ ಕಾಣ್ತಿದ್ದಾರೆ. ಅದಕ್ಕಾಗಿ ಅಲ್ಲಿನ ಪ್ರಾದೇಶಿಕ ಪಕ್ಷಗಳ ರೀತಿಯಲ್ಲೇ ಅನೇಕ ಕಾರ್ಯತಂತ್ರಗಳನ್ನು ಬಿಜೆಪಿ ಹೆಣಿತಾ ಇದೆ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ತಮಿಳುನಾಡು ಹೇಳಿ ಕೇಳಿ ಅತಿಯಾದ ಪ್ರಾಂತೀಯತೆ ಅಥವಾ ಪ್ರಾದೇಶಿಕತೆ ಇರುವಂಥ ರಾಜ್ಯ. DMK, ಅಣ್ಣಾ DMK, ದ್ರಾವಿಡ ಚಳವಳಿ ಅಂತ ಅಂದ್ಕೊಂಡು ಕಂಪ್ಲೀಟ್ ಪ್ರಾದೇಶಿಕತೆ. ಹೀಗಾಗಿ ಅಲ್ಲಿ ಇಷ್ಟು ದಿನ ರಾಷ್ಟ್ರೀಯ ಪಕ್ಷಗಳಿಗೆ ಮನ್ನಣೆ ಇರಲಿಲ್ಲ. ವಿಶೇಷವಾಗಿ 1960ರ ನಂತರ. ಮುಂಚೆ ಕಾಂಗ್ರೆಸ್ ಗೆಲ್ತಾ ಇತ್ತು, ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಂದ ಬರ್ತಾ ಇದ್ರು, ಆಮೇಲೆ ಇರಲಿಲ್ಲ. ಈಗಲೂ ಕೂಡ ನೋಡಿ, ತಮಿಳು ಶ್ರೇಷ್ಠತೆ, ತಮಿಳರ ಪರವಾಗಿ ಮಾತಾಡೋರನ್ನ ಬಿಟ್ಟು ಅಲ್ಲಿ ಬೇರೆ ಯಾರಿಗೂ ಕೂಡ ದೊಡ್ಡ ಪ್ರಮಾಣದ ವೋಟನ್ನು ಜನ ಹಾಕಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತನ್ನಂತಾನು ರಾಷ್ಟ್ರೀಯವಾದಿ ಪಕ್ಷ ಅನ್ಕೊಂಡು ಹೋದರೆ ಜನ ಅಲ್ಲಿಗೆ ವೋಟ್ ಹಾಕ್ತಾರಾ ಅನ್ನೋ ಪ್ರಶ್ನೆ ತುಂಬ ಜನ ಕೇಳ್ತಾರೆ. ಇದು ಬಿಜೆಪಿಗೂ ಕೂಡ ಚೆನ್ನಾಗಿ ಗೊತ್ತು ಈ ಸಮಸ್ಯೆ. ಹೀಗಾಗಿ ಅಲ್ಲಿನ ಪ್ರಾದೇಶಿಕ ಪಕ್ಷಗಳ ಮಾದರಿಯಲ್ಲೇ ಬಿಜೆಪಿ ತನ್ನ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದೆ.
ನಿರಂತರವಾಗಿ ತಮಿಳುನಾಡಿನ ಸಂಸ್ಕೃತಿಯನ್ನು ಪ್ರಚಾರ ಮಾಡೋ ಕೆಲಸವನ್ನು ಬಿಜೆಪಿ ಹಾಗೂ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ರಾಷ್ಟ್ರೀಯತೆ ತಮಿಳುನಾಡಿನ ಜನರಿಗೂ ಕೂಡ ತುಂಬೋ ಕೆಲಸವನ್ನು ಮಾಡ್ತಾ ಇದೆ. ಧರ್ಮ ಪ್ರಜ್ಞೆ, ಧರ್ಮ ಶ್ರದ್ಧೆ ಹಾಗೂ ರಾಷ್ಟ್ರೀಯತೆ ವಿಚಾರಗಳನ್ನು ಸ್ಲೋಲಿ ತಮಿಳುನಾಡಿನ ಜನರಿಗೆ ಅರ್ಥ ಮಾಡಿಸುವ, ಅವರಿಗೆ ಅದನ್ನು ಫೀಡ್ ಮಾಡೋ ಪ್ರಯತ್ನವನ್ನು ಬಿಜೆಪಿ ನಡೆಸ್ತಾ ಇದೆ. ಸೇಮ್ ಟೈಮ್ ಅದನ್ನು ತಮಿಳು ಟ್ವಿಸ್ಟ್ ಕೊಟ್ಟು ಮಾಡ್ತಾ ಇದೆ. ತಮಿಳುನಾಡಿನ ಜನರಿಗೆ ತಮಿಳೇ ಗ್ರೇಟು, ತಮಿಳು ಶ್ರೇಷ್ಠ ಅನ್ನೋದನ್ನು ಹೇಳ್ತಾನೆ ನೀವು ಈ ತಮಿಳರು ರಾಷ್ಟ್ರೀಯವಾದಿಗಳಾಗಬೇಕು, ನೀವು ಕೂಡ ಈ ದೇಶದ ಅತಿ ಮುಖ್ಯವಾದ ಅಂಗ, ತಮಿಳು ಸಂಸ್ಕೃತಿ ಭಾರತದ ಸಂಸ್ಕೃತಿಗಿಂತ ಭಿನ್ನ ಅಲ್ಲ ಅನ್ನೋ ರೀತಿಯಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದವರು ಅಲ್ಲಿ ಆ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ. ಆದರೆ ಇದೆಲ್ಲವನ್ನ ಕೂಡ ತಮಿಳು ಟ್ವಿಸ್ಟ್ ಅನ್ನು ಕೊಟ್ಟು ತಮಿಳು ಫ್ಲೇವರ್ನಲ್ಲೇ ಮಾಡ್ತಿದ್ದಾರೆ. ಚೀನಾ ಅಧ್ಯಕ್ಷರು ಭಾರತಕ್ಕೆ ಭೇಟಿ ನೀಡಿದಾಗ ಮೋದಿ ಪಂಚೆ ಉಟ್ಕೊಂಡು ತಮಿಳುನಾಡಿನಲ್ಲಿ ಜಿನ್ಪಿಂಗ್ರನ್ನ ಭೇಟಿಯಾಗಿದ್ರು. ಅದೇ ರೀತಿ ವಿಶ್ವಸಂಸ್ಥೆಯಲ್ಲಿ ತಮಿಳು ತತ್ವಜ್ಞಾನಿ ಕನಿಯನ್ ಪೊಂಗುಂದ್ರನವರ್ ಬಗ್ಗೆ ಮೋದಿ ಮಾತನಾಡಿದ್ರು. ತಮಿಳುನಾಡಿನ ತಿರುಕುರಳ್ ಕೃತಿಯನ್ನ ಬೇರೆ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡಿಸಲಾಯಿತು. ಹೀಗೆ ಎಲ್ಲ ರೀತಿಯಲ್ಲೂ ತಮಿಳು ಸಂಸ್ಕೃತಿಯನ್ನ ಪ್ರಚಾರ ಮಾಡೋ ಕೆಲಸವನ್ನ ಕೇಂದ್ರದ ಬಿಜೆಪಿ ಸರ್ಕಾರ ಮಾಡ್ತಾ ಬರ್ತಾ ಇದೆ. ಎಲ್ಲ ಯಾಕೆ, ಚೋಳರ ಸೆಂಗೋಲ್ ಸ್ಥಾಪನೆ ಮಾಡಿದ್ದು ಪಾರ್ಲಿಮೆಂಟ್ನಲ್ಲಿ, ದೇಶದ ಪಾರ್ಲಿಮೆಂಟ್ನಲ್ಲಿ ತಮಿಳುನಾಡಿನ ಬಿಜೆಪಿ ಸ್ಟ್ರಾಟಜಿಯ ಒಂದು ಭಾಗ. ಅಮಿತ್ ಶಾ ಅವರೇ ಈ ಸೆಂಗೋಲ್ ವಿಚಾರವನ್ನು ತಮ್ಮ ಪಕ್ಷದ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಇದು ಕೂಡ ಬಿಜೆಪಿ ಮಿಷನ್ನ ಒಂದು ಭಾಗ ಅನ್ನೋದನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂಗಾಗಿದೆ. ಏನು ಇತ್ತೀಚೆಗೆ ಬಿಜೆಪಿ ನಾಯಕರ ಬಾಯಿಂದ ಬಂದ ತಮಿಳು PM ಚರ್ಚೆ ಕೂಡ ಮುಂದಿನ ಲೋಕಸಭಾ ಚುನಾವಣೆಯ ತಯಾರಿ ಅನ್ನೋದು ರಾಜಕೀಯ ವಿಶ್ಲೇಷಕರ ಸ್ಪಷ್ಟವಾದ ಅಭಿಪ್ರಾಯ. ಇದರ ಜೊತೆಗೆ ಇತ್ತೀಚೆಗೆ ಮೋದಿಯವರು ಉದ್ಘಾಟನೆ ಮಾಡಿದ ಕಾಶಿ ತಮಿಳ್ ಸಂಗಮ್ ಇನಿಷಿಯೇಟಿವ್ ಅನ್ನು ಕೂಡ ನೀವಿಲ್ಲಿ ನೆನಪು ಮಾಡ್ಕೋಬಹುದು. ಈ ಟೈಮ್ನಲ್ಲಿ ಉತ್ತರ ಕಾಶಿ, ದಕ್ಷಿಣದ ತಮಿಳುನಾಡು ಎರಡಕ್ಕೂ ತುಂಬ ಹಿಂದಿನಿಂದಲೂ ಸಂಬಂಧ ಇದೆ ಅಂತ ಹೇಳಿ ಮೋದಿ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಹೀಗೆ ಒಂದಲ್ಲ ಎರಡಲ್ಲ ಹಲವಾರು ಕಾರ್ಯಕ್ರಮಗಳ ಮೂಲಕ, ಪ್ಲಾನ್ ಮೂಲಕ ಬಿಜೆಪಿ ತಂತ್ರಗಳನ್ನು ಹೆಣೆದು ತಮಿಳುನಾಡಿನ ಜನರ ಮನಗೆಲ್ಲುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಎಷ್ಟೆಲ್ಲ ಮಾಡಿದ್ರು ಬಿಜೆಪಿಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಹೀಗಾಗಿ ಅದರ ಮುಂದುವರಿದ ಭಾಗವಾಗಿ ಬಿಜೆಪಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ತಮಿಳುನಾಡಿನಿಂದ ಕಣಕ್ಕಿಳಿಸೋಕೆ ಸಜ್ಜಾಗ್ತಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ತಮಿಳುನಾಡಿಂದ ಮೋದಿ ಸ್ಪರ್ಧೆ, ಅಣ್ಣಾಮಲೈ ಹೇಳಿದ್ದೇನು? ಫ್ರೆಂಡ್ಸ್, ಕಳೆದ ಕೆಲ ದಿನಗಳಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ದೊಡ್ಡ ಕೋಲಾಹಲವನ್ನು ಉಂಟು ಮಾಡ್ತಾ ಇದೆ. ಅದರಲ್ಲೂ ನರೇಂದ್ರ ಮೋದಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಕ್ಷೇತ್ರವೇ ಇಲ್ಲಿ ಹೈಲೈಟ್ ಆಗ್ತಾ ಇದೆ. ಈಗಾಗಲೇ ಉತ್ತರದ ಕಾಶಿಯಲ್ಲಿ ಅಂದರೆ ವಾರಣಾಸಿಯಲ್ಲಿ ಸ್ಪರ್ಧೆ ಮಾಡಿರೋ ಮೋದಿ ದಕ್ಷಿಣದಲ್ಲಿ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳ ರಾಮೇಶ್ವರಂನಿಂದ ಸ್ಪರ್ಧೆ ಮಾಡೋಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ವತಃ ತಮಿಳುನಾಡಿನ ಬಿಜೆಪಿ ಮುಖ್ಯಸ್ಥರಾಗಿರುವ ಅಣ್ಣಾಮಲೈ ಅವರು ಹೇಳಿಕೊಂಡಿರುವ ಹಾಗೆ ಸಾಮಾನ್ಯ ಹೋಟೆಲ್ಗಳಲ್ಲೂ ಈ ಕುರಿತು ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಕಾರ್ಯಕರ್ತರನ್ನ ಮೀಟ್ ಮಾಡುವಾಗಲೂ ಮೋದಿ ಇಲ್ಲಿಂದಲೇ ಸ್ಪರ್ಧೆ ಮಾಡ್ತಾರಾ ಅಂತ ನನ್ನನ್ನು ಕೇಳ್ತಾ ಇದ್ರು ಜನ ಅಂತ ಅಣ್ಣಾಮಲೈ ಇತ್ತೀಚೆಗೆ ತಾನೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಷ್ಟೇ ಅಲ್ಲ, ಜನರಿಗೆ ಮೋದಿ ಬೇಕು, ಇದು ಜನರ ಇಷ್ಟ, ಅದಕ್ಕಾಗಿ ಅವರು ಮಾತನಾಡ್ತಿದ್ದಾರೆ. ಮೋದಿ ಅವರೇನು ಹೊರಗಿನವರು ಅಲ್ವಲ್ಲ, ಅವರು ಕೂಡ ಇದೇ ದೇಶದವರಲ್ವಾ ಅಂತ ಹೇಳಿದರು. ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿನಿಂದ ಸ್ಪರ್ಧೆ ಮಾಡಿದ್ರು, ಅದರಲ್ಲೇನು ಆಶ್ಚರ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅಣ್ಣಾಮಲೈ ಹೇಳಿಕೆಯನ್ನು ಕೊಟ್ಟರು. ಹಾಗಂತ ಇಲ್ಲಿ ಈ ವಿಚಾರವನ್ನ ಅಲ್ಲಗಳೆಯೋಕ್ಕೂ ಆಗಲ್ಲ. ಯಾಕಂದ್ರೆ ಈ ಮುಂಚೆ ಅನೇಕ ನಾಯಕರು ದಕ್ಷಿಣ ಹಾಗೂ ಉತ್ತರ ಎರಡೂ ಕಡೆ ಸ್ಪರ್ಧೆ ಮಾಡಿದ್ದನ್ನು ನಾವು ನೋಡ್ಬೋದು. ಸೋನಿಯಾ ಗಾಂಧಿ ಅವರನ್ನೇ ತಗೊಂಡ್ರೆ ಈ ಮುಂಚೆ ಬಳ್ಳಾರಿ ಹಾಗೂ ಅಮೇಠಿಯಲ್ಲಿ ಸ್ಪರ್ಧೆ ಮಾಡಿ ಎರಡೂ ಕಡೆ ಗೆದ್ದಿದ್ರು ಸೋನಿಯಾ ಗಾಂಧಿ. ಕಳೆದ ಬಾರಿ ರಾಹುಲ್ ಗಾಂಧಿ ಕೂಡ ಅಮೇಠಿ ಹಾಗೂ ವಯನಾಡ್ ಎರಡೂ ಕಡೆ ಸ್ಪರ್ಧೆ ಮಾಡಿದ್ರು. ಆದರೆ ಅಮೇಠಿಯಲ್ಲಿ ರಾಹುಲ್ ಸೋಲ್ಬೇಕಾಯಿತು. ಏನು, ಇಂದಿರಾ ಗಾಂಧಿ ಚಿಕ್ಕಮಗಳೂರಿನಿಂದ, ಸುಷ್ಮಾ ಸ್ವರಾಜ್ ಬಳ್ಳಾರಿಯಿಂದ, ಹೀಗೆ ಉತ್ತರ ಮೂಲವನ್ನು ಹೊಂದಿರುವ ಅನೇಕ ದೊಡ್ಡ ದೊಡ್ಡ ಲೀಡರ್ಗಳು ಅಂತ ಕರೆಸ್ಕೊಂಡವರು ದಕ್ಷಿಣದಲ್ಲೂ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಕೆಲವರು ಗೆದ್ದು ಹೋಗಿದ್ದಾರೆ, ಕೆಲವರು ಸೋತಿದ್ದಾರೆ. ಇನ್ನು ಮೋದಿಯವ್ರಿಗೂ ಕೂಡ ಇದು ಹೊಸತೇನೂ ಅಲ್ಲ. 2014 ಚುನಾವಣೆ ಟೈಮ್ನಲ್ಲಿ ವಡೋದರ ಹಾಗೂ ವಾರಣಾಸಿಯಿಂದಲೂ ಕೂಡ ಸ್ಪರ್ಧೆ ಮಾಡಿದ್ದ ಮೋದಿ ಎರಡೂ ಕಡೆ ಗೆದ್ದಿದ್ರು. ಬಿಜೆಪಿಗೆ ಇದರಿಂದ ಎರಡೂ ರಾಜ್ಯಗಳ ಲಾಭ ಆಗಿತ್ತು. ವಿಶೇಷವಾಗಿ ಯುಪಿಯಲ್ಲಿ ಬಿಜೆಪಿ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಮೋದಿ ಅಲ್ಲಿಂದ ಸ್ಪರ್ಧೆ ಮಾಡಿದ್ದಕ್ಕಾಗಿ. ಅಷ್ಟು ಮಾತ್ರ ಅಲ್ಲ, ಅಲ್ಲಿಂದ ಮುಂದೆ ಉತ್ತರ ಪ್ರದೇಶ ರಾಜ್ಯವನ್ನ ಗೆಲ್ಲೋಕ್ಕೂ ಕೂಡ ವಿಧಾನಸಭೆಯಲ್ಲಿ ಬಿಜೆಪಿಗೆ ಸಹಾಯ ಆಗಿತ್ತು. ಆದರೆ ಮೋದಿ ಅವರು ದಕ್ಷಿಣದಿಂದ ಇಲ್ಲಿ ತನಕ ಒಂದ್ಸಲ ಕೂಡ ಸ್ಪರ್ಧೆ ಮಾಡಿಲ್ಲ. ಹೀಗಾಗಿ ಇಲ್ಲಿ ತಮಿಳುನಾಡಿನಿಂದ ಮೋದಿ ಸ್ಪರ್ಧೆ ಮಾಡಿದ್ರೆ ಇದು ದೇಶದ ರಾಜಕೀಯದ ದಿಕ್ಕನ್ನೇ ಬದಲಿಸೋ ಟರ್ನಿಂಗ್ ಪಾಯಿಂಟ್ ಆಗಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಹಾಗಿದ್ರೆ ಏನಾಗುತ್ತೆ ಫ್ರೆಂಡ್ಸ್? ಬಿಜೆಪಿ ಆಗಲೇ ಹೇಳಿದ ಹಾಗೆ ಸದ್ಯ ಉತ್ತರ ಭಾರತದಲ್ಲಿ ಪ್ರಬಲವಾದಂತೆ ದಕ್ಷಿಣ ಭಾರತದಲ್ಲಿ ಅವರಿಗೆ ಅಷ್ಟು ಶಕ್ತಿ ಇಲ್ಲ.
ಕರ್ನಾಟಕವನ್ನು ಹೊರತುಪಡಿಸಿ ಬಿಜೆಪಿಗೆ ಉಳಿದ ಯಾವ ರಾಜ್ಯಗಳಲ್ಲೂ ಈ ಕ್ಷಣಕ್ಕೆ ಬಲ ಇಲ್ಲ. ಆದರೆ ಬಿಜೆಪಿಯ ಪ್ರಬಲ ಎದುರಾಳಿ ಕಾಂಗ್ರೆಸ್ ಈ ಪರಿಸ್ಥಿತಿಗಿಂತ ಭಿನ್ನವಾಗಿದೆ. ಕಾಂಗ್ರೆಸ್ ಎಲ್ಲ ದಕ್ಷಿಣ ರಾಜ್ಯಗಳಲ್ಲಿ ಬಲಹೀನ ಆಗಿರಬಹುದು, ಆದರೆ ಕಾಂಗ್ರೆಸ್ ದಕ್ಷಿಣಕ್ಕೆ ಅಪರಿಚಿತ ಅಲ್ಲ, ಚೂರು ಬೇಸ್ ಇಲ್ಲ ಅಂತೇನಿಲ್ಲ, ಸ್ವಲ್ಪ ಓಡಿಸಿದೆ ಅವ್ರದ್ದು. ದಕ್ಷಿಣದಲ್ಲಿ ಕಾಂಗ್ರೆಸ್ ಅನ್ನೋ ಮರದ ಎಲೆಗಳೆಲ್ಲ ಉದುರು ಹೋಗಿದ್ರು ಕೂಡ ಬೇರುಗಳು ಸ್ವಲ್ಪ ಉಳ್ಕೊಂಡಿವೆ. ಹೀಗಾಗಿ ತಮಿಳುನಾಡಿನಲ್ಲಿ ಮೋದಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ನಂತೆಯೇ ಬಿಜೆಪಿ ಕೂಡ ಭಾರತದ ಮೂಲೆ ಮೂಲೆಗೂ ತನ್ನ ಬೇರನ್ನ ಇಳಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ. ಸದ್ಯದ ಲೆಕ್ಕಾಚಾರವನ್ನೇ ತಗೊಂಡ್ರೂ ಕೂಡ ನರೇಂದ್ರ ಮೋದಿ ಅವರು ತಮಿಳುನಾಡಿನಿಂದ ಸ್ಪರ್ಧೆ ಮಾಡಿದ್ರೆ ಅದರ ಎಫೆಕ್ಟ್ ಅಥವಾ ರಾಜಕಾರಣದಲ್ಲಿ ಪ್ರಭಾವ ಅಂತ ಏನು ಕರೀತಾರೆ, ಆ ರೀತಿ 4 ರಿಂದ 5 ಕ್ಷೇತ್ರಗಳ ಮೇಲೆ ಮೋದಿ ಪ್ರಭಾವ ಆಗಬಹುದು. ಮಿನಿಮಮ್ ಹಾಗಂತ ಕೇವಲ 4-5 ಸೀಟ್ ಮಾತ್ರ ಗೆಲ್ತಾರೆ ಅಂತಲ್ಲ, ಇದು ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಎಲೆಕ್ಷನ್ ಟೈಮ್ನಲ್ಲಿ ಯಾವ ರೀತಿ ಇನ್ನಷ್ಟು ಎಫೆಕ್ಟಿವ್ ಆಗೋದನ್ನು ಬಳಸ್ತಾರೆ ಅಂದಮೇಲೆ ಹೋಗುತ್ತೆ. ಆದರೆ ಒಂದಂತೂ ಪ್ರಭಾವ ಡೆಫಿನೆಟ್ಲಿ ಆಗುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟ. ಅಷ್ಟೇ ಅಲ್ಲ, ಮೋದಿಯವರ ಈ ಸ್ಪರ್ಧೆ ಅಕ್ಕಪಕ್ಕದ ರಾಜ್ಯಗಳಾದ ಕರ್ನಾಟಕದ ಮೇಲೆ, ಕೇರಳದ ಮೇಲೆ, ಅದೇ ರೀತಿ ಆಂಧ್ರದ ಮೇಲೂ ಕೂಡ ಪ್ರಭಾವ ಬೀರಬಹುದು ಅನ್ನೋದು ಬಿಜೆಪಿಯವರ ಲೆಕ್ಕಾಚಾರ. ಹೀಗಾಗಿ ಪ್ರಾದೇಶಿಕ ಪಕ್ಷಗಳೇ ಹೆಚ್ಚಾಗಿರೋ, ಅದರಲ್ಲೂ ಕಾಂಗ್ರೆಸ್ ಮಿತ್ರರು ಪ್ರಬಲವಾಗಿರೋ ಈ ರಾಜ್ಯಗಳಲ್ಲಿ ಬಿಜೆಪಿ ತನ್ನ ಕೆಲಸದಲ್ಲಿ ಯಶಸ್ಸನ್ನು ಪಡೆದ್ರೆ ಅದು ಭಾರತದ ರಾಜಕಾರಣದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಸ್ಪಷ್ಟವಾಗಿ ಹೇಳಬಹುದು. ಯಾಕೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ, ತಮಿಳುನಾಡಿನಂತಹ ಅತ್ಯಂತ ಪ್ರಾದೇಶಿಕ ಮನಸ್ಥಿತಿಯ ರಾಜ್ಯದಲ್ಲಿ ರಾಷ್ಟ್ರೀಯವಾದಿ ಚಿಂತನೆಗೆ ಒಂದಷ್ಟು ಗೆಲುವು ಸಿಕ್ಕರೂ ಕೂಡ, ಸ್ವಲ್ಪ ಸಕ್ಸಸ್ ಸಿಕ್ಕರೂ ಕೂಡ ಅದು ದೊಡ್ಡ ಟರ್ನಿಂಗ್ ಪಾಯಿಂಟ್ ನಿಜ. ಹೌದು, ಅದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಕರೀಲೇಬೇಕಾಗತ್ತೆ. ಯಾಕೆ ಅಂದರೆ ಆಲ್ರೆಡಿ ನಿಮಗೆ ಹೇಳಿದ ಹಾಗೆ ಕಳೆದ 50 ವರ್ಷಗಳಿಂದಲೂ ಕೂಡ ಅಲ್ಲಿ ದ್ರಾವಿಡ ಪಕ್ಷಗಳ, ಪ್ರಾದೇಶಿಕ ಪಕ್ಷಗಳ ಅಬ್ಬರ ಇದೆ. ಕೇವಲ ಪಕ್ಷಗಳು ಗೆಲ್ಲೋದು ಮಾತ್ರ ಅಲ್ಲ, ಜನರ ಮನಸ್ಸಲ್ಲೂ ಕೂಡ ಆಳವಾಗಿ ರಾಷ್ಟ್ರೀಯತೆಯನ್ನು ದೂರಕ್ಕೆ ತಳ್ಳಿ ಪ್ರಾದೇಶಿಕತೆಯನ್ನು ಬಿತ್ತುವಲ್ಲಿ ಆ ಪಕ್ಷಗಳು ಯಶಸ್ಸನ್ನು ಕಂಡಿವೆ. ಈಗ ಒಂದು ವೇಳೆ ಬಿಜೆಪಿ ಅಥವಾ ಯಾವುದೇ ರಾಷ್ಟ್ರೀಯ ಪಕ್ಷಕ್ಕಲ್ಲಿ ನೆಲೆ ಸಿಗೋಕೆ ಶುರುವಾಗುತ್ತೆ ಅಂದರೆ ಅದು ದೇಶದ ರಾಜಕಾರಣಕ್ಕೂ ಕೂಡ ಟರ್ನಿಂಗ್ ಪಾಯಿಂಟ್. ಜೊತೆಗೆ ಬಿಜೆಪಿಗೂ ಕೂಡ ವೈಯಕ್ತಿಕವಾಗಿ ಪಕ್ಷದ ನೆಲೆಗಟ್ಟಲ್ಲಿ ದೊಡ್ಡ ಲಾಭ ಇದೆ. ಬಿಜೆಪಿ ಉತ್ತರಕ್ಕೆ ಮಾತ್ರ ಸೀಮಿತ ಅಲ್ಲ, ತಮಿಳುನಾಡಿನಂತಹ ದಕ್ಷಿಣದ ತುದಿಯಲ್ಲೂ ಕೂಡ ನಮಗೆ ಬೆಂಬಲ ಸಿಗುತ್ತೆ, ರಾಷ್ಟ್ರೀಯವಾದಿ ಪಾರ್ಟಿ ಅಲ್ಲಿ ಗೆದ್ದಿದೆ ನೋಡಿ ಅಂತ ತೋರ್ಸೋಕೋರಿಗೆ ಸಾಧ್ಯ ಆಗ್ಬೋದು. ಬಿಜೆಪಿಯೇತರ ರಾಜ್ಯಗಳಲ್ಲಿ ಅವರಿಗೆ ಗೆಲ್ಲೋ ಹುಮ್ಮಸ್ಸು ಕೂಡ ಬರ್ಬೋದು, ಬೇರೆ ಕಡೆಗೂ ಕೂಡ ಇದು ಅವರಿಗೆ ಸ್ಫೂರ್ತಿ ಆಗ್ಬೋದು. ಎಲೆಕ್ಷನ್ ದೃಷ್ಟಿಯಿಂದ ನೋಡೋದಾದರೆ ಬಿಜೆಪಿ ಎಲ್ಲೆಲ್ಲಿ ಸೀಟನ್ನು ಕಳೆದುಕೊಳ್ಳೋ ಚಾನ್ಸ್ ಇದೆಯೋ ಅದನ್ನು ಈ ಹೊಸ ಜಾಗಗಳಲ್ಲಿ ಗೆಲ್ಲೋ ಮೂಲಕ ಬ್ಯಾಲೆನ್ಸ್ ಮಾಡೋಕ್ಕೆ ಅವಕಾಶ ಸಿಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಾದೇಶಿಕ ಪಕ್ಷಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ಜಾಸ್ತಿ ತಲೆ ಹಾಕದ ರೀತಿಯಲ್ಲಿ ಮಾಡ್ಬೋದು. ಯಾಕಂದ್ರೆ ಈಗಾಗಲೇ ಲೋಕಸಭಾ ಸೀಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ತನ್ನ ಮಿತ್ರ ಪಕ್ಷ ಅಣ್ಣಾ DMK ಜೊತೆಗೆ ಕದನಕ್ಕೆ ಬಿದ್ದಿದೆ ಅನ್ನೋ ಸುದ್ದಿ ಇದೆ. ನಮಗೆ ಜಾಸ್ತಿ ಸೀಟ್ ಬೇಕು ಅಂತ. ಅಣ್ಣಾಮಲೈ ಕೂಡ ಆಗಾಗ ಅಣ್ಣಾ DMK ವಿರುದ್ಧ ಮಾತನಾಡಿ ಬಿಜೆಪಿ ಸ್ಟ್ರಾಂಗ್ ಇದೆ ಅಂತ ಹೇಳಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡೋ ಸುಳಿವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಬಿಜೆಪಿ ತಮಿಳುನಾಡಿನಂತಹ ಪ್ರಾದೇಶಿಕ ಪಕ್ಷಗಳು ಪ್ರಬಲವಾಗಿರೋ ರಾಜ್ಯದಲ್ಲೇ ಗೆಲ್ಲೋಕೆ ಶುರು ಮಾಡಿದ್ರೆ ಅವರಿಗೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಕೆ ಅಥವಾ ಆ ರೀತಿ ಬೆದರಿಕೆ ಹಾಕಿ ಜಾಸ್ತಿ ಸೀಟುಗಳನ್ನ ತಮ್ಮ ಕೋಟಾಗಿ ತಗೊಳ್ಳೋಕೆ ಅನುಕೂಲ ಮಾಡ್ಕೊಳ್ಬೋದು ಅನ್ನೋ ಲೆಕ್ಕಾಚಾರ. ಹಾಗೆ ಬಿಜೆಪಿಗೆ ಇದರಿಂದ ಸೈದ್ಧಾಂತಿಕ ಲಾಭ ಕೂಡ ಆಗುತ್ತೆ. ಉತ್ತರದ ಕಾಶಿಯಿಂದ ದಕ್ಷಿಣದ ರಾಮೇಶ್ವರಂ ತನಕ ನಾವು ಪ್ರೆಸೆನ್ಸ್ ಅನ್ನ ಹೊಂದಿದ್ದೀವಿ ನೋಡಿ ಅಂತ ಅವ್ರು ಹೇಳ್ಬೋದು. ಆ ಮೂಲಕ ಹಿಂದೂ ವೋಟ್ ಬ್ಯಾಂಕ್ ಅನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳೋಕ್ಕೂ ಬಿಜೆಪಿಗೆ ಇದರಿಂದ ಸಾಧ್ಯ ಆಗಬಹುದು. ಲಾಸ್ಟ್ ಟೈಮ್ ಕಾಶಿಯಲ್ಲಿ ನರೇಂದ್ರ ಮೋದಿ ಸ್ಪರ್ಧೆ ಮಾಡಿದ್ದು ಕೂಡ ಅಂದ್ರೆ UPಯಲ್ಲಿ ಅದೇ ಕ್ಷೇತ್ರವನ್ನು ಆಯ್ಕೆ ಮಾಡೋಕ್ಕೂ ಅದೇ ಕಾರಣ ಆಗಿತ್ತು. ಹೀಗಾಗಿ ಈ ರೀತಿ ನಾನಾ ಲೆಕ್ಕಾಚಾರ ಇದೆ ತಮಿಳುನಾಡಿನಿಂದ ನರೇಂದ್ರ ಮೋದಿ ಸ್ಪರ್ಧೆ ಅನ್ನೋ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ. ಈಗ ಬಹಿರಂಗವಾಗಿ ಲೀಡರ್ಗಳು ಮಾತಾಡೋಕೆ ಶುರು ಮಾಡಿದ್ದಾರೆ. ಎಲ್ಲ ಕಡೆ ಇದ್ರ ಬಗ್ಗೆ ಸ್ಟ್ರಾಂಗ್ ಆಗಿ ವರದಿ ಆಗೋಕ್ಕೂ ಕೂಡ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಶೇಪ್ ಪಡ್ಕೊಳುತ್ತೆ ಅನ್ನೋದನ್ನ ಕೂಡ ಬಹಳ ಕುತೂಹಲದ ಕಣ್ಣುಗಳಿಂದ ರಾಜಕೀಯ ಆಸಕ್ತಿ ಹೊಂದಿರೋ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.